ಬಹಳ ಸಂತೋಷ. ತಮಿಳುನಾಡು ಸರ್ಕಾರ ಡಿಸಿಷನ್ ತಗೊಂಡಿದೆ. ಬ್ರದರ್ ಹೇಳಿ ಅದೇ ಅದೇ. ನಿನ್ನೆ ಕುಮಾರಸ್ವಾಮಿ ಅವರು ಈ ವಿಷಯ ಚರ್ಚೆ ಆಗ್ಬೇಕಾಗಿರುವಂತದ್ದು ರೈತರ ಮಧ್ಯದಲ್ಲಿ ಯಾರಿ ಪ್ರಾಜೆಕ್ಟ್ ಇಂದ ಪ್ರಭಾವಿತರಾಗ್ತಾರೆ ಅವ್ರ ಮಧ್ಯದಲ್ಲಿ ಇದು ಚರ್ಚೆ ಆಗಬೇಕು ಅನ್ನೋದನ್ನ ಹೇಳಿದ್ದಾರೆ. ಇದು ಸರಿ ಇದೆ. ಈಗ ಲ್ಯಾಂಡ್ ಅಕ್ವಿಸಿಷನ್ ಆಗಬೇಕು ಅಂತಂದ್ರೆ ಅದಕ್ಕೊಂದು ಪ್ರಾಸೆಸ್ ಇದೆ. ಜನನ ವಿಶ್ವಾಸಕ್ಕೆ ತಗೊಳ್ಬೇಕಾಗಿರೋದು, ಜನ ಅಲ್ಲಿರೋಂಥವ್ರಿಗೆ ಇದೇನು ಪ್ರಾಜೆಕ್ಟು, ಇದರಿಂದ ನಿಮ್ಗೇನಾಗುತ್ತೆ ಏನು ಅನ್ನೋದನ್ನು ತಿಳಿಸಿ ಹೇಳಬೇಕಾಗಿರುವಂಥದ್ದು. ಏಕಾಏಕಿ ಹೇರಿಕೆ ಮಾಡೋದು ಸರಿಯಲ್ಲ. ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಒಂದು ಬಹಳ ಮೆಚ್ಯೂರ್ ಆಗಿರುವಂತ ಒಂದು ಆಹ್ವಾನ ಮಾಡಿದ್ದಾರೆ. ಅಲ್ಲಿ ರೈತರ ಮಧ್ಯದಲ್ಲಿ ಇದರ ಚರ್ಚೆ ನಡೀಲಿ, ಆಹ್ವಾನ ಆಗಲಿ, ಅಲ್ಲಿ ಚರ್ಚೆ ಮಾಡೋಣ ಅಂತ. ಯಾರು ಅಫೆಕ್ಟ್ ಆಗ್ತಾ ಇದ್ದಾರೆ ಅವ್ರ ಮಧ್ಯದಲ್ಲಿ ಬನ್ನಿ ಅಂತ. ಇಟ್ಸ್ ಅ ವೆರಿ ವೆರಿ ಫೇರ್ ಡಿಮಾಂಡ್ ಅಂತ ನನಗನ್ಸುತ್ತೆ. ಸರ್, BK ಪ್ರಸಾದ್ ಅವರು ಮೊನ್ನೆ ಅವರು ಅಧಿಕಾರ ಸ್ವೀಕಾರ ಅಂದ್ರೆ ಒಂದು ಮಾತು RSS ಬಿಜೆಪಿ ಉಗ್ರ ಸಂಸ್ಥೆಗಳು ಬಿಡಿ ಸರ್, ಅದಕ್ಕೆ ಇಲ್ಲಿ ಸರ್ ಅದಕ್ಕೆ ಏನಾಗಿದೆ ನೋಡಿ, ಅವರ ಡಿಪಾರ್ಟ್ಮೆಂಟ್ನ ಸ್ಟ್ಯಾಟಿಸ್ಟಿಕ್ಸ್ಗಳನ್ನ ಇಟ್ಕೊಂಡು ನಾನು ಒಂದು ದಿವಸ ನಿಮಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ. ಬೆಂಗಳೂರಿನಲ್ಲಿ ಇವತ್ತು ಯಾವ್ಯಾವ IT ಕಂಪನಿಗಳು, ಇನ್ನೊಂದು ಕಂಪನಿಗಳು ಯಾವ ರೀತಿ ಹೋಗ್ತಾ ಇದೆ ಅಂತ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ಪತ್ರಕರ್ತರು ನೀವೇ ಅಬ್ಸರ್ವ್ ಮಾಡಿದ್ದೀರಾ. ಕಳೆದ 2-3 ತಿಂಗಳಲ್ಲಿ ಎಷ್ಟೋ ಬೆಂಗಳೂರಿನ ಕಂಪನಿಗಳು, ಕರ್ನಾಟಕದ ಕಂಪನಿಗಳು ನಮ್ಗೆ ಲ್ಯಾಂಡ್ ಅಕ್ವಿಸಿಷನ್ ಅಲ್ಲಿ ಸಮಸ್ಯೆ ಆಯಿತು, ನಮ್ಗೆ ಇಲ್ಲಿ ಜಾಗ ಸಿಗ್ಲಿಲ್ಲ, ನಮಗೆ ಕರೆಕ್ಟಾಗಿ ಕರೆಂಟ್ ಸಿಗ್ಲಿಲ್ಲ, ನಮಗೆ ಕರೆಕ್ಟಾಗಿ ಇಲ್ಲಿ ವ್ಯವಸ್ಥೆ ಸಿಗ್ಲಿಲ್ಲ, ಭ್ರಷ್ಟಾಚಾರ, ನಾವು ಬೇರೆ ಕಡೆಗೆ ಹೋಗ್ತೀವಿ ಅಂತಂದಾಗ ತಕ್ಷಣ ತಮಿಳ್ನಾಡಿನಿಂದ ಮೆಸೇಜ್ ಹಾಕ್ತಾರೆ ಅವರಿಗೆ, ಅಲ್ಲೇ ಟ್ವಿಟರ್ನಲ್ಲೇ ರಿಪ್ಲೈ ಮಾಡ್ತಾರೆ, ಎಕ್ಸ್ನಲ್ಲೇ ಹಾಕ್ತಾರೆ ಅವರಿಗೆ, ಬನ್ನಿ ನಮ್ಮ ಊರಿಗೆ ಬನ್ನಿ ಅಂತ. ನಾರಾ ಲೋಕೇಶ್ ಅವ್ರು ಹೇಳ್ತಾರೆ ಬೆಂಗಳೂರು ಪಕ್ಕದಲ್ಲಿ ಅನಂತಪುರಿಗೆ ಬನ್ನಿ ಅಂತಾರೆ. ಅವ್ರವ್ರ ಊರಿಗೆ ಹೆಂಗಾದ್ರೂ ಮಾಡಿ ಕಂಪನಿಗಳನ್ನು ತಗೊಂಡೋಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಸಿ ಬಂಡವಾಳ ಹಾಕಿ ಅಲ್ಲಿರುವಂತ ಯುವಕರಿಗೆ ಕೆಲಸ ಕೊಡಬೇಕು, ಇನ್ನೊಂದು ಮಾಡಬೇಕು ಅಂತ ತುದಿಗಾಲಲ್ಲಿ ನಿಂತು ಕಾಂಪಿಟೇಷನ್ ಅಲ್ಲಿ ಫೈಟ್ ಮಾಡ್ತಾ ಇದ್ರೆ, ನಮ್ಮವ್ರು ದಿನ ಬೆಳಗ್ಗೆ ಇದ್ರೆ RSS, ದಿನ ಬೆಳಗ್ಗೆ ಇದ್ರೆ ಇದು ಯಾವ ಪ್ರಯಾರಿಟೀಸ್ ಯಾವುದು? ಜನ ಆಯ್ಕೆ ಮಾಡಿರೋದು ಯಾವ್ದಿಕ್ ನಿಮ್ಗೆ? ದಿಸ್ ಇಸ್ ದ ರಿಯಾಲಿಟಿ. ನಮ್ಮ ಇದು ಹೆಂಗಿದೆ ಅಂತಂದ್ರೆ, ಇದು ಅವ್ರಿಗೆ ಯಾರೋ ಒಳ್ಳೆ PR ಅಡ್ವೈಸರ್ ಇದ್ದಾರೆ, ನೀವು ದಿನಾ ಸುದ್ದಿಲಿ ಇರಬೇಕು ಅನ್ನಕ್ಕೆ, CM ಗಿಂತ ಜಾಸ್ತಿ ನೀವು ಟಿವಿಲಿ ಬರ್ತಾ ಇರಬೇಕು ಅನ್ನೋದಕ್ಕೆ ಇದೇ ಐಡಿಯಾ ಸರ್. ನೀವು ದಿನಾ RSS ಗೆ ಅಟ್ಯಾಕ್ ಮಾಡಬೇಕು, ಅವಾಗ CM ಏನು ನಿಮ್ಗಿಂತ ಜಾಸ್ತಿ, CM ಗಿಂತ ಜಾಸ್ತಿ ಕವರೇಜ್ ನಿಮ್ದೇ ಬರುತ್ತೆ. ಆಮೇಲೆ ರಾಹುಲ್ ಗಾಂಧಿ ದಿನಾ ನೋಡ್ತಾ ಇರ್ತಾರಲ್ಲ ಟಿವಿಲಿ, ಅವರಿಗೆ ನಿಮ್ಮ ನೋಡಿ ನೋಡಿ ಖುಷಿ ಆಗತ್ತೆ ಅಂತ ಯಾರೋ ಹೇಳ್ಕೊಟ್ಟಿದ್ದಾರೆ ಅವರಿಗೆ. ವೆರಿ ಗುಡ್ ಅಡ್ವೈಸ್ ಅದು. ಸೊ ನೀವು ಏನ್ ಮಾಡ್ತೀರಾ, ಬಂದು ನಮಗೆ ಕೇಳ್ತೀರಾ ಹಿಂಗಂದ್ರಂತಲ್ಲ ಅವರು, ಅದಕ್ಕೇನು ಅಂತ. ಅದಕ್ಕೊಂದು ಕೌಂಟರ್. ನ್ಯೂಸ್ ಸೈಕಲ್ ಅಲ್ಲಿ ಕಂಟಿನ್ಯೂಸ್ ಆಗಿರ್ಬೇಕು, ಕಂಟಿನ್ಯೂಸ್ ಆಗಿ. ಇನ್ವೆಸ್ಟ್ಮೆಂಟ್ ಬಂತ, ಹೊಸ ಕಂಪ್ನಿಗಳು ಬಂತ, FDI ಬಂತ, ಕರ್ನಾಟಕಕ್ಕೆ ಏನಾದ್ರು ಹೊಸ ಕಂಪ್ನಿ ಸ್ಟಾರ್ಟ್ ಆಯ್ತಾ? ಏನಿಲ್ಲ. ಕರ್ನಾಟಕದಿಂದ ಬಿಟ್ಟು ಹೋಗ್ತಿರುವಂತ ಕಂಪ್ನಿಗಳು ಹೈದರಾಬಾದ್ಗೆ, ತಮಿಳ್ನಾಡಿಗೆ, ಇನ್ನೊಂದ್ ಕಡೆ ಹೋಗ್ತಾ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇರೋದು, ಅದ್ರ ಪ್ರಶ್ನೆ ಇಲ್ಲ. RSS ಪ್ರತಿ ದಿವಸ RSS. ದಿಸ್ ಇಸ್ ಅನ್ಫಾರ್ಚುನೇಟ್ಲಿ ದಿ ಗವರ್ನೆನ್ಸ್ ಮೆಕ್ಯಾನಿಸಮ್. ನಾನು ಆಗ್ಲೇ ಹೇಳದ್ನಲ್ಲ, ಈ ಸರ್ಕಾರ 3 ವರ್ಷದಲ್ಲಿ ಮಾಡಿರುವಂತ ಅಚೀವ್ಮೆಂಟ್ ಯಾವುದು ಅಂತಂದ್ರೆ ಯಶಸ್ವಿ ಹೆಡ್ಲೈನ್ ಮ್ಯಾನೇಜ್ಮೆಂಟ್. ಸೂಪರ್ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಮಾಡ್ತಾರ. ನಾನು ನಿಮಗೆ ಇದ್ರಲ್ಲೇ ತೋರಿಸಿದ್ನಲ್ಲ, ದಿನ ಇವತ್ತು ಪಾಟ್ ಹೋಲ್ ಅವು ಇವು ಜನ ಎಲ್ಲ ಹೋಗಿ, ಸರ್ ಜನ ಸಾಯ್ತಾ ಇದ್ದಾರೆ ರಸ್ತೆಯಲ್ಲಿ, ಬೈಕಲ್ಲಿ ಓಡಾಡ್ತಾ ಇರೋರು, ಅವ್ರದೆಲ್ಲ ಸಾವು ನೋವಾಯ್ತು, ಹಿಂಗಾಯ್ತು, ಏನ್ ಮಾಡ್ತಿದ್ದೀರಾ ಅಂದ್ರೆ 1400 ಕೋಟಿ ರೂಪಾಯಿ ಬೆಂಗಳೂರು ರಸ್ತೆಗೆ ಅನೌನ್ಸ್. ಒಂದ್ 4 ದಿವಸ ಆಯ್ತು, 5 ದಿವಸ ಆಯ್ತು, ಎಲ್ರೂ ಮರ್ತರು. ಇನ್ನೊಂದು 15 ದಿವಸ ಆದ್ಮೇಲೆ ತಿರ್ಗಾ ಏನೋ ಒಂದಾಗುತ್ತೆ, ಅವಾಗ ತಿರ್ಗಾ ಹೋಗಿ ಕೇಳ್ತೀರಾ, ಸರ್ ತಿರ್ಗಾ ಪ್ರಾಬ್ಲಮ್ ಆಗ್ತಾ ಇದೆ, ಏನಾಗ್ತಿದೆ ಅದು ಅಂತ. ಹೋದ್ ಸತಿ 1400 ಮಾಡಿದ್ರಲ್ಲ, ಈ ಸತಿ 4000 ಕೋಟಿ ರೂಪಾಯಿ ಬೆಂಗಳೂರು ರಸ್ತೆ ಗುಂಡಿಗಳನ್ನು ಮುಚ್ತಿದೀವಿ. 3 lines, 3 more months ಡೆಡ್ ಲೈನ್. ಅಂದ್ರೆ ಹೌ news cycles are being managed, people are being manipulated. ಬಟ್ ಏನಂದ್ರೆ ಡಿಜಿಟಲ್ ಡಸಂಟ್ ಫರ್ಗೆಟ್. ಏನಿವತ್ತು ಅವರು ಎಕ್ಸ್ ಖಾತೆಯಲ್ಲಿ ಹಾಕಿರ್ತಾರೆ, ಫೇಸ್ಬುಕ್ ಅಲ್ಲಿ ಹಾಕಿರ್ತಾರೆ, ನೀವು ಪತ್ರಿಕೆಗಳಲ್ಲಿ ನೀವು ರಿಪೋರ್ಟ್ ಮಾಡಿರ್ತೀರಾ, ಅದಲ್ಲೇ ಇರುತ್ತೆ.
ಈಗ ನಮ್ಮ ತರದವ್ರು ಯಾರಾದರೂ ಒಬ್ರು ಕೂತ್ಕೊಂಡು ರಾತ್ರಿ ಇಡೀ ಏನೇನೇನೆಲ್ಲ ಹೇಳಿದ್ರು, ಯಾವ್ಯಾವತ್ತೆಲ್ಲ ಹೇಳಿದ್ರು, ಡೇಟ್ ವೈಸ್ ಇಟ್ಕೊಂಡು ಒಂದು ರಿಸರ್ಚ್ ಮಾಡ್ಬಿಟ್ರೆ ಈ ಸರ್ಕಾರದ ಏನ್ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಬಟಾ ಬಯಲಾಗೋಗುತ್ತೆ. ಧನ್ಯವಾದ. ಇಷ್ಟೊತ್ತು ಉತ್ತರ ಕೊಟ್ಟಿದ್ದೀನಿ. ನಾನು ಯಾಕೆ ಅವ್ರಿಗೆ ಉತ್ತರ ಕೊಡ್ಲಿ ಇವಾಗ?